ಸಂಸ್ಕೃತಿ ರಂಗದಲ್ಲಿ ಒಬ್ಬರು ಮಹಾನ್ ದಿಗ್ಗಜರು. ಈ ದ ಕಿಂಗ್ ಆಫ್ ಹಾರ್ಟ್ಸ್. ಮನಸ್ಸಕ್ಕಿಂತ ಹೃದಯ ಒಳಗೆ ಪ್ರವೇಶ ಆಗುತ್ತೆ. ಅವರ ಅನೇಕ ಕೃತಿಗಳಿಂದ ಜನರ ಪ್ರೀತಿ, ಜನ ಎಲ್ಲ ವಯಸ್ಸಿನ ಗಂಡಸರೇ ಇರಲಿ, ಮಹಿಳೆಯರೇ ಇರಲಿ, ಸಂಕಟದ ಘಳಿಗೆಯಲ್ಲಿ ಅವರು ಬರೆದಿರುವಂಥ ಕೃತಿಗಳು, ಅವರು ಬರೆದಿರುವಂಥ ಹಾಡುಗಳು ಮನಸ್ಸಿಗೆ ಒಂದು ಧೈರ್ಯ ತರುವಂಥದ್ದು. ಜೀವನದಲ್ಲಿ ಕೇವಲ ಸೋಲು ಒಂದೇ ಅಲ್ಲ, ಜೀವನ ಇನ್ನೂ ಸುಂದರವಾಗಿದೆ ಎನ್ನುವುದು ಪದಗಳನ್ನು ಉಪಯೋಗ ಮಾಡಲಾರದೆ ಅವರು ಒಂದು ದುಃಖಿ ಪ್ರಾಣಿ, ದುಃಖಿ ಮನುಷ್ಯದ ಮೇಲೆ ಎಷ್ಟು ಪ್ರಭಾವವನ್ನು ಬೀಳ್ತಾರೆ ಅಂದರೆ ಬಹುಶಃ ಅವ್ರಿಗೆ ಗೊತ್ತಿಲ್ಲ. ಅವರ ಹಾಡುಗಳು, ಅದರ ಅರ್ಥಗಳಿಂದ ಎಷ್ಟು ಜನರಿಗೆ ಒಂದು ಜೀವನದಲ್ಲಿ ಒಂದು ಧೈರ್ಯವನ್ನು ಬಂದಿದೆ. ಇದಕ್ಕಿಂತ ದೊಡ್ಡ ಮಾನವ ಸೇವೆ ನನಗೆ ಎಲ್ಲೋ ಕಂಡು ಬಂದಿಲ್ಲ. ಇದು ಭಾಳ ಅಪರೂಪದ ಸೇವೆ. ಇವತ್ತು ಶ್ರೀ ನಾಗತಿಹಳ್ಳಿ ರಮೇಶ್ ಅವ್ರ ಮನೆಗೆ ಬಂದು ಅವರ ಮಾತುಗಳು, ಅವರ ವಿಚಾರಗಳು, ಅವರ ಸ್ನೇಹಿತರ ಬಾಳಗರ ಜೊತೆ ತಿಂಡಿ ಮಾಡಿ ವಿಚಾರಗಳನ್ನು ಕೇಳುವಾಗ ಅವರ ಕರ್ನಾಟಕದ ಬಗ್ಗೆ, ಕರ್ನಾಟಕದ ಜನರ ಬಗ್ಗೆ ಎಷ್ಟು ಆಳವಾದ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ ಅಂತ ಒಂದು ಭಾಳ ಸಿಹಿ ಅನುಭವ ನನಗೆ ಇವತ್ತು ಬೆಳಗಿಂದಲೇ ಆಯಿತು. ಅವರು ಕೇವಲ ಕರ್ನಾಟಕ ಒಂದಕ್ಕೆ ಸೀಮಿತವಾಗಿಲ್ಲ. ಅವರು ಸಾಕಷ್ಟು ಸಮಯ ದೆಹಲಿಯಲ್ಲಿ, ಒಡಿಸ್ಸಾದಲ್ಲಿ, ರಾಷ್ಟ್ರದ ಬೇರೆ ಬೇರೆ ಸಂಸ್ಕೃತಿ ಬಗ್ಗೆಯೂ ಸಹ ಅತ್ಯಂತ ಆಸಕ್ತಿಯನ್ನು ತೋರಿದರು. ರಮೇಶ್ ಅವ್ರ ಜೊತೆ ಕೆಲವು ಕಾಲ ಸ್ಪೆಂಡ್ ಮಾಡಿದ್ರೆ ನಾವು ಮನುಷ್ಯರಾಗಿ ಇನ್ನೊಬ್ಬ ಮನುಷ್ಯನಿಗೆ ಎಷ್ಟು ಮಟ್ಟಿಗೆ ನಾವು ಅವರ ಜೀವನದ ಮೇಲೆ ನಾವು ಪ್ರಭಾವ ಬೀಳ್ಬೋದು ಅಂತ ಒಂದು ಸುಂದರವಾದ ಎಕ್ಸ್ಪೀರಿಯನ್ಸ್, ಅಥವಾ ನಮಗೆ ಎಷ್ಟು ಅವಕಾಶಗಳಿದೆ ಒಬ್ಬ ಮನುಷ್ಯನ ಜೀವನದಲ್ಲಿ ಒಂದು ಸಂತತ, ಒಂದು ಶಾಂತಿ ಮತ್ತು ಒಂದು ಧೈರ್ಯ ತರುವಂಥದ್ದು. ಇಷ್ಟು ಕೃತಿಗಳು ನಾನು ಬೇರೆ ಬೇರೆ ಕಡೆಯೂ ಸಹ ಕೇಳಿದ್ದೀನಿ. ಮತ್ತು ಇವತ್ತು ನಾನು ಧನ್ಯ ಆಗಿದ್ದೀನಿ. ಇವತ್ತು ಅವ್ರ ಕೈಯಿಂದಲೇ ನನಗೆ ಇವತ್ತು ಸಿಗ್ತಾ ಇರೋದು. ಇದೇ ರೀತಿಯಾಗಿ ಭಗವಂತ ನಮ್ಮ ನಾಗತಿಹಳ್ಳಿ ರಮೇಶ್ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಜನರ, ವಿಶೇಷವಾಗಿ ಕರ್ನಾಟಕದ ಜನರಲ್ಲಿ ಒಂದು ಧೈರ್ಯ ಮತ್ತು ಒಂದು ರೀತಿಯ ದೇಶದ ಬಗ್ಗೆ ಒಂದು ಪ್ರೀತಿ ಹಾಗೂ ಕುಟುಂಬದ ಬಗ್ಗೆ ಒಂದು ಪ್ರೀತಿ ಇತ್ಯಾದಿಗಳ ಬಗ್ಗೆ ಅವರು ಇನ್ನೂ ಬರಿತಾನೆ ಹೋಗಲಿ ಅಂತ ಅವರಿಗೆ ಒಂದು ಶಕ್ತಿ ತಾಯಿ ಭುವನೇಶ್ವರಿ, ತಾಯಿ ಕಾವೇರಿ ಮತ್ತು ಭಗವಂತ ನೀಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಸರ್. ತಾವು ಇದೇ ರೀತಿಯಾಗಿ ಒಂದು ವಸುದೈವ ಕುಟುಂಬಕಂ ಅನ್ನೋ ಭಾವನೆ ತಾವು ಒರಿಸ್ಸಾದವ್ರ ಜೊತೆ ಇದ್ದೀರಾ. ಇಂಥ ಶರ್ಮಾಜಿಯವರು ಆಗ್ರಾ, ಉತ್ತರ ಪ್ರದೇಶದಿಂದ ಬಂದು ತಮ್ಮ ಜೊತೆ ಇವತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಅಂದರೆ ಆ ರೀತಿಯಾಗಿ ತಾವು ಅವರಿಗೆ ಆಕರ್ಷಣೆ ಮಾಡಿದ್ದೀರಿ. ಇವತ್ತು ನಮ್ಮ ಮಾನವರ ವೇಳೆಯನ್ನು ನಮ್ಮ ಜೊತೆ ಕೊಡ್ತಾ ಇದ್ದಾರೆ. ಧನ್ಯವಾಗಲಿ ಸರ್. ದೇಶವನ್ನು ತಾವು ಜೋಡಣೆ ಮಾಡ್ತಾ